Hey guys, good morning. Welcome back to my new vlog. So guys, finally Air India flight ಗೆ ಬಂದಿದ್ದೀನಿ and ಇಲ್ಲಿನ ವಾಶ್ರೂಮ್ ಚೆಕ್ ಮಾಡಿ ಹಿಂಗಿದೆ. ಸೊ ಟಿಶ್ಯೂ ಪೇಪರ್ ಸಿಸ್ಟಮ್ ಆ್ಯಂಡ್ ಇಲ್ಲಿ ಹ್ಯಾಂಡ್ ವಾಶ್ ಇದೆ. ಸೊ ಹ್ಯಾಂಡ್ ವಾಶ್ ಮಾಡಿಕೊಂಡು ವಾಶ್ರೂಮ್ ಮುಗಿಸಾಯಿತು ಆ್ಯಂಡ್ ಇಲ್ಲೊಂದು ಮಿರರ್ ಇದೆ ಗೈಸ್. ಫೈನಲಿ ಏರೋಪ್ಲೇನಲ್ಲಿ ಕುತ್ಕೊಂಡಿದ್ದೀನಿ. ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಇದೆ, ಬಟ್ ಪ್ರೈವೇಟ್ ಜೆಟ್ಟಲ್ಲಿ ಕುತ್ಕೋಬೇಕು, ಬಿಸ್ನೆಸ್ ಕ್ಲಾಸಲ್ಲಿ ಕುತ್ಕೊಬೇಕು. ಇನ್ನೂ ಫೀಲಿಂಗ್ ಬಂದಿಲ್ಲ, ಬಟ್ ಓಕೆ ಗೈಸ್. ಜಾತ್ರೆಯಲ್ಲಿ ಇದು ರೌಂಡಾಗಿ ತಿರುಗುತ್ತಲ್ಲ, ಅದರಲ್ಲಿ ಹೇಗೆ ಫೀಲ್ ಐತೆ ಅದೇ ಥರ ಫೀಲ್ ಬರ್ತದೆ. ಕ್ರೇಜಿ ಆಗಿದೆ ಗೈಸ್. ಗೈಸ್ ಫೈನಲಿ ಆಲ್ಮೋಸ್ಟ್ 2 ಅವರ್ಸ್ ಮೇಲೆ ಏರೋಪ್ಲೇನಲ್ಲಿ ಕೂತ್ಕೊಂಡಿದ್ದೀವಿ. ಆಲ್ಮೋಸ್ಟ್ 2 ಅವರ್ಸ್ ಆಗಿದೆ. ಸೊ ಇನ್ನು ಆಕಾಶದಲ್ಲಿದ್ದೀವಿ. ಸೊ ಚೆಕ್ ಇಟ್ ಔಟ್. ಕೆಳಗಡೆ ಏರೋಪ್ಲೇನ್ ಇಸ್ ಎಲ್ಲ ಹಿಯರ್, ದಿ ವಿಂಗ್ಸ್ ಇಸ್ ಹಿಯರ್. ಇನ್ನು ಕೆಳಗೆ ಹೋಗಿಲ್ಲ, ಇನ್ನು ಮೇಲೆ ಇದೆ. ಸೇರ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ರೆಕ್ಕೆ ಬೇರೆ, ಆ ರೆಕ್ಕೆ ಬೇರೆ. ಕಾಣಲ್ಲ. ಬಿಡು, ಅದನ್ನ ಏನು ಮಾಡ್ತಾರೆ. ಗೈಸ್ ಬ್ಯಾಂಗ್ಳೂರ್ ಟು ಲಕ್ನೋ ಬಂದು ಇವಾಗ ಗೋರಖ್ಪುರಿಗೆ ಬಂದು ಒಂದು ರೂಮ್ ಸ್ಟೇಯಲ್ಲಿದ್ದೀವಿ. ಸೊ ಗೈಸ್ ಫೈನಲಿ ಬ್ಯಾಂಗ್ಳೂರಿಂದ ಲಕ್ನೋಗೆ ಬಂದು ಲಕ್ನೋಯಿಂದ ಇವಾಗ ನಾವು ಗೋರಖ್ಪುರಿಗೆ ಬಂದಿದ್ದೀವಿ. ಸೊ ಗೋರಖ್ಪುರಲ್ಲಿ ಸೊ ಗೈಸ್ ರೂಮ್ ಚೆಕ್. ವಿಡಿಯೋ ಕೆಟ್ಟೋಗುತ್ತಾ? ನಂಗೆ ಎದ್ರಿಕೆ ಆಗಲ್ಲ, ವಿಡಿಯೋ ಕೆಡುತ್ತೆ. ಸೊ ಗೈಸ್ ರೂಮ್ ಚೆಕ್ ಮಾಡಿ ಹೇಗಿದೆ ಅಂತ. ಲೈಟ್ ಎಲ್ಲ ಇದೆ ಆ್ಯಂಡ್ ಫ್ಯಾನ್ ಇದೆ ಆ್ಯಂಡ್ ಸ್ವಿಚ್ ಎಲ್ಲ ಇದೆ. ಇದು ವರ್ಕ್ ಆಗುತ್ತೆ, ಇದು ವರ್ಕ್ ಆಗಲ್ಲ, ಮತ್ತು ಅದು ವರ್ಕ್ ಆಗಲ್ಲ. ಆ್ಯಂಡ್ ನಮ್ಮ ರೂಮ್ ಇದೆ. ಸೊ ಇಲ್ಲಿ ಬೆಡ್ ಇದೆ, ಮತ್ತು ಚೆಕ್ ಇಟ್ ಆಫ್ ಇಲ್ಲೊಂದು ಸೋಫಾ ಇದೆ. ಸೊ ಆರಾಮಾಗಿ ಈ ಥರ ಕುತ್ಕೊಬೋದು, ಚಿಲ್ಲಾಗಿ ರಾಜ ಥರ. ಸೊ ಅದು ಬಿಟ್ಟರೆ ಇಲ್ಲಿ ವಾಟರ್ ಬಾಟ್ಲ್ ನಾನೇ ಇಟ್ಟಿದ್ದೀನಿ, ಸೆಂಟ್ ಇಟ್ಟಿದ್ದೀನಿ, ಮತ್ತು ನಮ್ಮ ಒಂದಿಷ್ಟು ಲಗೇಜಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಬ್ಯಾಗ್ನ ಲಾಕ್ ಹಾಕ್ಕೊಂಡು ನಮ್ಮ ಡ್ಯಾಡಿ ಹೊರಗೆ ನಿಲ್ಲಿಸಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಒಂದು ಮಿರರು ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ವಾಶ್ರೂಮ್ ಇದೆ. ಅದು ಬಿಟ್ಟರೆ ಇಲ್ಲಿ ಹೊರಗಡೆ ಮ್ಯಾಚ್ ನಡೀತದೆ. ಸೊ ಗೈಸ್ ಇಲ್ಲಿ ಮುಂದೆ ಗೋರಖ್ಪುರ್ ರೈಲ್ವೆ ಸ್ಟೇಷನ್ ಕಾಣುತ್ತೆ. ಇಂಡಿಯಾಸ್ ಬಿಗ್ಗೆಸ್ಟ್ ರೈಲ್ವೆ ಸ್ಟೇಷನ್ ಚೆಕ್ ಮಾಡಿ, ಗೋರಖ್ಪುರ್ ರೈಲ್ವೆ ಸ್ಟೇಷನ್. ಆ್ಯಂಡ್ ಗೋರಖ್ಪುರಲ್ಲಿ ಹಿಂಗೆಲ್ಲ ನಡೀತಾ ಇದೆ. ಸೊ ನಾವು ಬಂದಿರೋದು ಹೋಟೆಲ್ ಸನ್ರಾಜ್ ಅಂತ ಇದೆ. ಸೊ ಸನ್ರಾಜ್ ಹೋಟೆಲಲ್ಲಿ ಬಂದಿದ್ದೀವಿ ರೈಟ್ ನಾವು. ಗೈಸ್ ಯುಪಿನ ಕಾಮನ್ ಡಿಶ್ ತಿಂತಾ ಇದ್ದೀವಿ. ಯುಪಿನ ಫೇಮಸ್ ಡಿಶ್ ರೋಟಿ ಮತ್ತು ಇದು ಆಲೂ ಪನ್ನೀರ್, ಆಲೂ ಮಟರ್ ಮತ್ತು ಮೊಸರು. ಇಲ್ಲಿ ಗ್ರೀನ್ ಚಿಲ್ಲಿ ಕೊಟ್ಟಿದ್ದಾರೆ, ಹಾಗೆ ಆನಿಯನ್ ಕೊಟ್ಟಿದ್ದಾರೆ. ಸೊ ಫಾಲೂದ ತಗೊಂಡಿದ್ದೀನಿ. ಸೊ ಗೋರಖ್ಪುರಲ್ಲಿ ಎಷ್ಟೊಂದು ಹೋಟೆಲ್ಸ್ ಇದೆ ನೋಡಿ, ಎಷ್ಟೊಂದು ಲಾಡ್ಜ್ ಇದೆ. ಕ್ರೇಜಿ. ಬಿಕಾಸ್ ಅಲ್ಲಿ ಮುಂದ್ಗಡೆ ದೊಡ್ಡ ರೈಲ್ವೆ ಸ್ಟೇಷನ್ ಇದೆ, ತುಂಬ ಲಾಡ್ಜ್ ಇದೆ, ಹೋಟೆಲ್ಸ್ ಇದೆ, ಶಾಪ್ಸ್ ಇದೆ. ಸೊ ನೈಟ್ ಟೈಮಲ್ಲಿ ಗೋರಖ್ಪುರಲ್ಲಿ ಅಡ್ಡಾಡ್ತಾ ಇದ್ದೀವಿ. ಮಾರ್ನಿಂಗ್ ಆಯಿತು. ನೆಕ್ಸ್ಟ್ ಟೈಮ್ ಬೆಳಗ್ಗೆ ಎದ್ದು ಫುಲ್ ಫ್ರೆಶ್ ಅಪ್ ಆಗಾಯಿತು ಆ್ಯಂಡ್
ಎಲ್ಲಕ್ಕಿಂತ ಮುಂಚೆ ಬೆಳಗ್ಗೆ ಬಂದು ನೀವು ನಿಮ್ಮ ಫೇಸ್ನ ಚೆಕ್ ಮಾಡಿ ಹೇಗಿದೆ ಅಂತ. ಸೊ ನಾವು ಫಸ್ಟು ಬೆಳಗ್ಗೆ ಫೇಸ್ನ ನೋಡಿಕೊಂಡು, ಅಂದರೆ ನಮ್ಮ ಫೇಸ್ನ ಚೆಕ್ ಇಟ್ ಆಫ್ ಮಾಡಿಕೊಂಡು, ಆ್ಯಂಡ್ ಮನೆ ಫುಲ್ ಮೆಸ್ಅಪ್ ಆಗಿದೆ. ಎಲ್ಲ ವಸ್ತುಗಳು ಅಲ್ಲಿ ಇಲ್ಲೆಲ್ಲ ಇಟ್ಟಿದ್ದೀನಿ. ಬಟ್ ಅಲ್ಲಿ ಚಾರ್ಜರು ಜಾಗ ಅಂದರೆ ನೋಡಿ, ಇದು ಹಿಂಗೆ ಚಾರ್ಜ್ ಮಾಡ್ತಾಯಿದ್ದೀನಿ ಗೈಸ್, ಏನೋ ಜುಗಾಡ್ ಮಾಡಿಕೊಂಡು. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಡೈಮಂಡ್ ಇರೋ ಬೆಡ್ಡು ಎಲ್ಲ ಮೆಸ್ಡಪ್ ಆಗಿದೆ. ಆ್ಯಂಡ್ ಇಲ್ಲಿ ಸೋಫಾ, ಇಲ್ಲೂ ಓಲ್ಡ್ ಕ್ಲಾತ್ಸ್ ಇಟ್ಟಿದ್ದೀನಿ. ಸೋಫಾದಲ್ಲಿ ಫೈನಲಿ ಕೂತ್ಕೊಂಡಿದ್ದೀವಿ. ಇದು ಹೋಮ್ ಟೂರ್ ಮುಂಚೆನೇ ಮಾಡಿದ್ದೀನಿ, ಬಟ್ ಮಾರ್ನಿಂಗ್ ಟೈಮಲ್ಲಿ ಎದ್ದು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಮ್ ಇದೆ. ಸೊ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಜನ ಬಂದಿದ್ದಾರೆ. ಸೊ ಆಲ್ರೆಡಿ ಚೆಕ್ ಇಟ್ ಆಫ್. ವಾಲಿಬಾಲ್, ಫುಟ್ಬಾಲ್ ಎಲ್ಲ ಆಡ್ತಾರೆ. ಐ ಥಿಂಕ್ ಇದು ಫುಟ್ಬಾಲ್ ಇದಂತ ನೋಡಿ, ಫುಟ್ಬಾಲ್ ಆಡ್ತಿದ್ದಾರೆ ಮಾರ್ನಿಂಗ್ ಟೈಮಲ್ಲಿ. ಯಾವ ಸ್ಟೇಡಿಯಮ್ ಬಯಸಿದ್ದು, ಫುಟ್ಬಾಲ್ದ, ಕ್ರಿಕೆಟ್ದ, ನೀವೇ ಹೇಳಿ, ಕಮೆಂಟ್ ಮಾಡಿ ಹೇಳಿ. ಸೊ ವಿ ಆರ್ ಇನ್ ದ ಲಾಸ್ಟ್ ಚೆಕ್ಔಟ್ ಟೈಮ್. ಸೊ ಇವಾಗ ವಾಪಸ್ ಹೋಗ್ತಾ ಇದ್ವಿ ಗೋರಖ್ಪುರಿಂದ. ಲೆಟ್ಸ್ ಗೋ. ಅರ್ಲಿ ಮಾರ್ನಿಂಗ್ ಗೋರಖ್ಪುರ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ಆ್ಯಂಡ್ ಚಾಯ್ ಮತ್ತು ಸಮೋಸ ಎಲ್ಲ ತೊಗೊಂಡಿದ್ದೀವಿ. ಇವಾಗ ನೆಕ್ಸ್ಟು ನೇಪಾಳ ಹೋಗಬೇಕು, ಬಾರ್ಡರಿಂದ ಕಠ್ಮಂಡುಗೆ ಹೋಗಬೇಕು. ಇನ್ನು 10 ಅವರ್ಸ್ ಜರ್ನಿ ಇದೆ. ಇಂಡಿಯಾಸ್ ಬಿಗ್ಗೆಸ್ಟ್ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ಸೊ ಅದಕ್ಕೋಸ್ಕರ ತುಂಬ ಲಾಡ್ಜ್ ಇದೆ, ಕ್ಯಾಬ್ ಜಾಸ್ತಿ ಇರುತ್ತೆ, ಆ್ಯಂಡ್ ಆಟೋಸ್ ನಿಂತಿರುತ್ತೆ ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ಪಿಕಪ್ ಮಾಡೋಕ್ಕೆ. सीधा काठमांडू। अच्छा अच्छा। वहीं जब बॉर्डर क्रॉस करोगे 100-200 मीटर जाओगे तो दाहिने हाथ पे आप देखेंगे नोट करेंसी होती है, चेंज होगी, और उसके बगल में चिल्लाएंगे काठमांडू काठमांडू। अच्छा 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 अच्छा। ಸೊ ಇವಾಗ ಸೊನಾಡಿಗೆ ಹೋಗ್ತಾ ಇದ್ದೀವಿ, ನೇಪಾಲ್ ಬಾರ್ಡರ್ ಅಂದ್ಕೊಳ್ಳಿ, ನೇಪಾಲ್ ಇಂಡಿಯಾ ಬಾರ್ಡರ್ಗೆ. ಆ್ಯಂಡ್ ಅಲ್ಲಿಂದ ಮತ್ತೆ ಫ್ಲೈಟಲ್ಲಿ ಹೋಗೋ ಪ್ಲ್ಯಾನ್ ಇದೆ. ಸೊ ಯಾವುದಾದ್ರೂ ಫ್ಲೈಟ್ ಇದ್ರೆ ಅಲ್ಲಿ ಹೋಗ್ತೀವಿ. ರೈಟ್ ನಾವು ಮಳೆ ಬರ್ತಾ ಇದೆ. ಸೊ ಮಳೆ ಇದೆ. ಸೊ ಕ್ಯಾಬ್ ಒಳಗೆ ಕುತ್ಕೊಂಡಿದ್ದೀವಿ, ಮಳೆ ಬರ್ತಾ ಇದೆ. ಟೈಮಲ್ಲಿ ಟ್ಯಾಕ್ಸಿನ ಪಾರ್ಕಿಗೆ ಇಟ್ಟು ಇವಾಗ ನಾವು ನೇಪಾಲ್ ಬಾರ್ಡರ್ಗೆ ಹೋಗ್ತಾ ಇದ್ದೀವಿ. ನೇಪಾಲ್ ಬಾರ್ಡರ್. ಸೊ ಡ್ರೈವರ್ ಇಲ್ಲಿದೆ. ಆ್ಯಂಡ್ ಇಲ್ಲೊಂದು ಹೋಟೆಲ್ ಇದೆ, ಧಾಬಾ ಅಂದ್ಕೊಳ್ಳಿ. ಸೊ ಧಾಬಾಯಿಂದ ನಾವು ಹೋಗ್ತಾ ಇದ್ದೀವಿ. ನಮ್ಮ ಕಾರಲ್ಲಿ ನಿಂತಿದೆ ಟ್ಯಾಕ್ಸಿ. ಸೊ ಧಾಬಾದಲ್ಲಿ ಏನಾದರೂ ತಿನ್ಕೊಂಡು ಹೋಗೋಣ. ಲೆಟ್ಸ್ ಗೋ. हाय हाय। ये होटल के साहू है। हाँ सबसे बढ़िया आदमी है, उम्र से होता है, आज उस बच्चों का भी पक जा रहा है। ಗೋರಖ್ಪುರಿಂದ ಇವಾಗ ನಾವು ನೇಪಾಲ್ ಬಾರ್ಡರ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಂದು ಧಾಬಾದಲ್ಲಿ ನಿಂತಿದ್ದೀವಿ. ಸೊ ಇಲ್ಲಿ ನಮ್ಮ ಡ್ಯಾಡಿ ಇದ್ದಾರೆ, ಆ್ಯಂಡ್ ಡೈಲಿ ಡ್ರೈವರ್ ಇದೆ. ಆ್ಯಂಡ್ ಸಿಂಕಲ್ಲಿ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡಿಕೊಂಡು ವಾಶ್ರೂಮ್ಗೆ ಹೋಗಿ ಬಂದು ಇವಾಗ ಧಾಬಾದಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ಕಾರಲ್ಲಿ ಹೋಗ್ಬೇಕು ಗೈಸ್. ಆಲ್ಮೋಸ್ಟ್ 74 ಕಿಲೋಮೀಟರ್ ಇದೆ. ಲೆಟ್ಸ್ ಗೋ. ಬಾರ್ಡರ್ ಧಾಬಾದಲ್ಲಿ ನಿಂತಿದ್ದೀವಿ. ಆ್ಯಂಡ್ ಧಾಬಾದಲ್ಲಿ ಒಂದು ಫುಡ್ ಬಂದಿದೆ, ಆಲೂ ಪರಾಠನ ಕೊಟ್ಟಿದ್ದಾರೆ ಗೈಸು. ನೋಡಿ ಚೆಕ್ ಇಟ್ ಆಫ್ ಆಗಿದೆ ಅಂತ ರೂಮು. ರೆಸ್ಟೋರೆಂಟ್ ಅಂದ್ಕೊಳ್ಳಿ, ಇಲ್ಲ ಧಾಬಾ ಅಂದ್ಕೊಳ್ಳಿ. ಧಾಬಾದಲ್ಲಿ ಬಂದಿದ್ದೀವಿ. ಸೊ ಆಲೂ ಪರೋಟ ತಿಂದಮೇಲೆ ಆಮೇಲೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಗೈಸು. ರೈಟ್ನು ನಾವು ಒಂದು ಧಾಬಾದಲ್ಲಿ ಇದ್ದೀವಿ. ಧಾಬಾದಲ್ಲಿ ಆಲೂ ಪರೋಟ ತಿಂದಿದ್ದೀವಿ. ಇನ್ನು ನೇಪಾಲ್ ಬಾರ್ಡರ್ ಹೋಗ್ಲಿಕ್ಕೆ ಆಲ್ಮೋಸ್ಟ್ 60 ಕಿಲೋಮೀಟ್ರ್ಗಿಂತ ಜಾಸ್ತಿ ಆಗಿದೆ, ಜಾಸ್ತಿ ಪೆಂಡಿಂಗ್ ಇದೆ. 60 ಕಿಲೋಮೀಟರ್ ಟ್ರಾವೆಲ್ ಆದಮೇಲೆ ನಾವು ನೇಪಾಲ್ ಬಾರ್ಡರ್ ರೀಚ್ ಆಗ್ತೀವಿ. ಆ್ಯಂಡ್ ಇನ್ನು ಕರೆನ್ಸಿನೂ ಚೇಂಜ್ ಮಾಡಬೇಕು, ಮಳೆ ಬರ್ತಾಯಿದೆ. ಚೆಕ್ ಇಟ್ ಆಫ್. ಮೋಸಮ್ ಹೆಂಗಿದೆ, ವೆದರ್ ಕಂಡೀಷನ್ ಎಲ್ಲ ಫುಲ್ ಮಳೆ ಬರ್ತಾಯಿದೆ. ಆ್ಯಂಡ್ ಚಂಡೀಗಢಲ್ಲೂ ಏನೋ ಮಳೆ ಬರ್ತಾಯಿದೆ ಗೈಸ್. ಕರಣ್ ಹೌಸ್ಲ ಸಿಂಗರು ಸ್ಟೋರಿ ಹಾಕಿದೆ, ನೋಡಿದೆ. ಚಂಡೀಗಢಲ್ಲೂ ಮಳೆ ಬರ್ತಾಯಿದೆ, ಮುಂಬೈಯಲ್ಲೂ ಮಳೆ ಬರ್ತಾಯಿದೆ. ಆ್ಯಂಡ್ ಗೋರಖ್ಪುರಿಂದ ನೇಪಾಳ್ಗೆ ಹೋಗೋ ಬಾರ್ಡರಲ್ಲೂ ಮಳೆ ಬರ್ತಾಯಿದೆ ಗೈಸು. ಮಳೆ ಆಲ್ಮೋಸ್ಟ್ ಜೋರಾಗ್ತಾಯಿದೆ. ಆ್ಯಂಡ್ ನಾವು ಹೋಗ್ತಾ ಇದ್ದೀವಿ ಜರ್ನಿಯಲ್ಲಿ. ಲೆಟ್ಸ್ ಗೋ. ಇಲ್ಲಿ ನೋಡಿ ಬೇರೆ ಟ್ಯಾಕ್ಸಿ ನಿಂತಿದೆ, ಆ್ಯಂಡ್ ನಮ್ಮ ಟ್ಯಾಕ್ಸಿ ಅಲ್ಲಿದೆ, ಕ್ಯಾಬ್. ಸೊ ಗೈಸ್ ವಾಟರ್ ಬಾಟ್ಲ್ ಹೆಂಗಿದೆ ನೋಡಿ.
आओ ಸೊ ಗೈಸ್ ನೇಪಾಳ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಸೊ ರೀಚ್ ಆದಮೇಲೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್ ಗೈಸ್.